ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಯಾರಿಗೆಲ್ಲ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತೆ ಮತ್ತು ನೀವು ಚಾಯ್ಸ್ 2 ಚಾಯ್ಸ್ 3 ಸೆಲೆಕ್ಟ್ ಮಾಡಿರೋರು ಡೈರೆಕ್ಟಾಗಿ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀರಾ. ಸೊ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗೋ ಪ್ರಾಬಬಿಲಿಟಿ ಜಾಸ್ತಿ ಆಗಿರುತ್ತೆ. ನಿಮಗೆ ಫಸ್ಟ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ಕಿರ್ಬೋದು, ಬಟ್ ಸೆಕೆಂಡ್ ರೌಂಡಲ್ಲಿ ಅದಕ್ಕಿಂತ ಬೆಟರ್ ಕಾಲೇಜ್ ಸಿಗುತ್ತೆ. ನಿಮಗೆ ವಿತ್ ಪ್ರೂಫ್ ತಿಳಿಸ್ಕೊಡ್ತೀನಿ ಯಾವ ರೀತಿ ಇರುತ್ತೆ ಪ್ರೋಸೆಸ್ ಅಂತ. ಆ್ಯಂಡ್ ದೆನ್ ಚಾಯ್ಸ್ 2 ಯಾರೆಲ್ಲ ಚೂಸ್ ಮಾಡಿರ್ತೀರಾ, ನೀವು ಒಂದೊಳ್ಳೆ ಬೆಸ್ಟ್ ಚಾಯ್ಸ್ನೇ ಚೂಸ್ ಮಾಡಿದ್ದೀರಾ. ಏನಕ್ಕೆ ಅಂತ ನಿಮಗೆ ಅದನ್ನು ಕೂಡ ಈ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದ್ದರಿಂದ ವೀಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಆಪ್ಷನ್ ಟ್ರಿ ಬಗ್ಗೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡಿಕೊಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವೀಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈಗ ಆಲ್ರೆಡಿ ನಿಮಗೆ ಒಂದು ವೀಡಿಯೋ ಮಾಡಿ ತಿಳಿಸ್ಕೊಟ್ಟಿದೆ. ಆ ಒಂದು ವೀಡಿಯೋದಲ್ಲಿ ಏನು ಹೇಳಿದೆ ಅಂದರೆ 80% ಸೀಟ್ಸು ಅಲಾಟ್ ಆಗಿದೆ ಅಂತ. ನಿಮಗೆ ಅಲ್ಲಿ ಮೆನ್ಷನ್ ಆಗಿದ್ದು 80% ಸೀಟ್ಸು ಅದರಲ್ಲಿ ಅಲಾಟ್ ಆಗಿದೆ. ಅದರಲ್ಲಿ 80% ಸ್ಟೂಡೆಂಟ್ಸು ನಿಮಗೆ ಅಡ್ಮಿಷನ್ ಆಗಲ್ಲ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಅಲ್ಲಿ ಮೇಯ್ನಾಗಿ ಮೆನ್ಷನ್ ಆಗಿದ್ದು ಈಗೆಲ್ಲ ಆಪ್ಷನ್ ಎಂಟ್ರಿ ಮಾಡಿರ್ತೀರ, ಅದರಲ್ಲಿ 80% ಸೀಟ್ಸು ಅಲಾಟ್ ಆಗಿದೆ. ಇನ್ನೂ ಕೂಡ ನಿಮಗೆ 5000 ಸಮಥಿಂಗ್ ಸೀಟ್ಸು ಇಂಜಿನಿಯರಿಂಗ್ ಸೀಟ್ಸು ಇನ್ನೂ ಫಿಲ್ ಆಗಿರಲಿಲ್ಲ. ಅದರಲ್ಲಿ ಏನು ಅರ್ಥ ಮಾಡ್ಕೋಬೇಕು ನೀವು, ಅಷ್ಟು ಕಾಲೇಜ್ನ ಇನ್ನೂ ಯಾರೂ ಆ್ಯಡ್ ಮಾಡಿಲ್ಲ ಅವರ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಅಂತ ಅರ್ಥ. ಸೊ ಇವಾಗ ಏನಾಗುತ್ತೆ, ಅದರಲ್ಲಿ ಕಾಮೆಡ್ಕೇನು ಇನ್ಕ್ಲೂಡ್ ಆಗಿರುತ್ತೆ, ಸಿ.ಇ.ಟಿ ಇನ್ಕ್ಲೂಡ್ ಆಗಿರುತ್ತೆ, ಮತ್ತು ಮ್ಯಾನೇಜ್ಮೆಂಟು ಎಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಈಗ ನಿಮಗೆ ವಿತ್ ಪ್ರೂಫ್ ತಿಳಿಸ್ಕೊಡ್ತೀನಿ ಅಂದಲ್ಲ, ಏನಕ್ಕೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗೋ ಪ್ರಾಬಬಿಲಿಟಿ ಜಾಸ್ತಿ ಆಗಿರುತ್ತೆ. ಈಗ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗದೇ ಇರ್ಬೋದು, ಅಥವಾ ಯಾವುದೋ ಒಂದು ಕಾಲೇಜ್ ಸಿಕ್ಕಿರ್ಬೋದು, ಅದಕ್ಕಿಂತ ಬೆಟರ್ ಕಾಲೇಜ್ ಸಿಗುತ್ತೆ. ಯಾರಿಗೆಲ್ಲ ಸೀಟ್ ಸಿಕ್ಕಿರುತ್ತೆ, ಸಿಕ್ಕಿಲ್ಲದವ್ರಿಗೆ ಸೀಟೇ ನಿಮಗೆ ನೆಕ್ಸ್ಟು ಸೀಟ್ ಸಿಗೋ ಪ್ರಾಬಬಿಲಿಟಿ ಜಾಸ್ತಿ ಆಗುತ್ತೆ. ವಿತ್ ಪ್ರೂಫ್ ತಿಳಿಸ್ಕೊಡ್ತೀನಿ ನೋಡಿ. ನಿಮಗೆ ಈಗ ನೋಡಿರ್ಬೋದು, ಫಸ್ಟ್ ರೌಂಡಲ್ಲಿ BAMSಗೆ ಯಾವುದೇ ರೀತಿ ಆಪ್ಷನ್ ಎಂಟ್ರಿ ಇರಲಿಲ್ಲ. ಸೊ ಅವ್ರೇನು ಮಾಡಿದರು, ಇಂಜಿನಿಯರಿಂಗ್ ಸೀಟ್ಸ್ನೇ ಅವರ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಆ್ಯಡ್ ಮಾಡಿದರು. ಅವಾಗ ಏನಾಗುತ್ತೆ, ಇಂಜಿನಿಯರಿಂಗ್ ಸೀಟ್ಗೆ ಯಾರೆಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇದ್ದು ಕಂಪ್ಲೀಟಾಗಿ ನಾನು ಇಂಜಿನಿಯರಿಂಗೇ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ, ಅವರ ಒಂದು ಸೀಟು ಈ ಒಂದು BAMS ಪಾರ್ಟಿಸಿಪೆಂಟ್ಸ್ಗೆ ಅಲಾಟ್ ಆಗಿರುತ್ತೆ. ಸೊ ಇವಾಗ ಏನಾಗುತ್ತೆ, ಅವರು ಸೆಕೆಂಡ್ ರೌಂಡಿಂದ ಈ ಒಂದು BAMS ಕೋರ್ಸ್ಗೆ ಆಪ್ಷನ್ ಎಂಟ್ರಿ ಮಾಡ್ತಾರಾ. ಸೊ ಆ ಒಂದು ಸೀಟ್ಸು ಈಗ 4800 ಸಮಥಿಂಗ್ ಸೀಟ್ಸ್ ಇದೆ BAMS ಕೋರ್ಸ್ದು. ನೀವು ನೋಡಿದ್ರಿ ಅಂತ ಹೇಳಿದ್ರೆ 4800 ಸಮಥಿಂಗ್ ಇದೆ. ಸೊ ಇಷ್ಟು ಸೀಟ್ಸು ಇಂಜಿನಿಯರಿಂಗ್ ಯಾರೆಲ್ಲ ಈಗ BAMS ಸ್ಟೂಡೆಂಟ್ಸ್ಗೆ ಇಂಜಿನಿಯರಿಂಗ್ ಸೀಟ್ಸ್ ಅಥವಾ ಬೇರೆ ಸೀಟ್ಸ್ ಅಲಾಟ್ ಆಗಿತ್ತು, ಆ ಒಂದು ಸೀಟ್ಸು ಬ್ಲ್ಯಾಂಕ್ ಆಗುತ್ತೆ. ಅಂದರೆ ಅದು ಬೇರೆ ಒಬ್ಬ ಸ್ಟೂಡೆಂಟ್ಗೆ ಹೋಗುತ್ತೆ, ಈ ಒಂದು BAMSಗೆ ಮಿಕ್ಕಿದ ಸ್ಟೂಡೆಂಟ್ಸು ಹೋಗ್ತಾರೆ. ನೆಕ್ಸ್ಟು ಈಗ ಚಾಯ್ಸ್ 3 ಮತ್ತು ಚಾಯ್ಸ್ 4 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ, ಚಾಯ್ಸ್ 3 ಮೇಯ್ನಾಗಿ ಹೇಳಬೇಕು ಅಂತ ಹೇಳಿದ್ರೆ ಅವ್ರಿಗೆ ಅಲಾಟ್ ಆಗಿರೋ ಸೀಟ್ನ ಕ್ಯಾನ್ಸಲ್ ಮಾಡಿಕೊಡುವಂಥದ್ದು. ನೀವು ಈಗ ಯಾವುದೋ ಒಂದು ಸೀಟ್ ಸಿಕ್ಕಿರುತ್ತೆ, ಈ ಒಂದು ಕಾಲೇಜ್ ನೋಡಿ, ಈಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಈ ರೀತಿ ಇರುತ್ತೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟು. ಈ ಒಂದು ಕಾಲೇಜು ನಿಮ್ಗೆ ಸಿಕ್ಕಿರುತ್ತೆ, ಈ ಒಂದು ಕಾಲೇಜ್ನ ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡು ಕ್ಯಾನ್ಸಲ್ ಮಾಡ್ಕೊತೀರಾ. ಸೊ ಕ್ಯಾನ್ಸಲ್ ಆದಾಗ ಏನಾಯಿತು, ಈ ಒಂದು ಸೀಟು ನೆಕ್ಸ್ಟ್ ಬೇರೆ ಒಬ್ಬ ಸ್ಟೂಡೆಂಟ್ಗೆ ನೆಕ್ಸ್ಟ್ ರೌಂಡಲ್ಲಿ ಅಲಾಟ್ ಮಾಡ್ತಾರೆ. ಈ ಒಂದು ಸೀಟು ವೇಕೆಂಟ್ ಆಯಿತು. ಸೊ ವೇಕೆನ್ಸಿ ಈ ಒಂದು ಸೀಟ್ಸಲ್ಲಿ ಇರುತ್ತೆ. ನೆಕ್ಸ್ಟು ಈಗ ಅದೇ ರೀತಿ ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಈಗ ಯಾವುದೋ ಒಂದು ಕಾಲೇಜ್ ಸಿಕ್ಕಿರ್ಬೋದು ಅಥವಾ ಕಾಲೇಜ್ ಸಿಗದೇ ಇರ್ಬೋದು. ಅವರು ಕೆಲವೊಬ್ರು ಏನು ಮಾಡ್ಕೊತಾರೆ, ಈಗ ನಾನು ಡ್ರಾಪ್ ತೊಗೊಳ್ಳೋದಿರ್ಬೋದು ಅಥವಾ ಬೇರೆ ಜನರಲ್ ಡಿಗ್ರಿಗೆ ಜಾಯ್ನ್ ಆಗೋದಿರ್ಬೋದು, ಈ ರೀತಿ ಒಂದು ಡಿಸಿಷನ್ನ ಮಾಡಿಕೊಂಡು ಚಾಯ್ಸ್ 4 ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು KA ಆಪ್ಷನ್ ಎಂಟ್ರಿಯಿಂದ ಎಕ್ಸಿಟ್ ಆಗ್ತಾರೆ. ಸೊ ಅವರು ಎಕ್ಸಿಟ್ ಆದಾಗ ಏನಾಯಿತು, ನಿಮಗೆ ಅಡ್ವಾಂಟೇಜು. ಏನಕ್ಕೆ, ಆ ಒಂದು ಸೀಟ್ ಸಿಕ್ಕಿರ್ಬೋದು ಅಥವಾ ನೆಕ್ಸ್ಟ್ ರೌಂಡಲ್ಲಿ ಅವ್ರಿಗೆ ನಿಮಗೆ ಒಂದು ಸ್ವಲ್ಪ ಕಾಂಪಿಟೇಷನ್ ಕಮ್ಮಿ ಆಗುತ್ತೆ. ಒಬ್ಬ ಸ್ಟೂಡೆಂಟ್ ಎಕ್ಸಿಟ್ ಆದ್ರೂ ಅಥವಾ ಅವ್ರಿಗೆ ಸಿಕ್ಕಿರೋ ಸೀಟ್ನ ಅವರು ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡಿಕೊಂಡ್ರೆ ನಿಮಗೆ ಇನ್ನೊಂದು ಸೀಟು ಉಳ್ಕೊಳ್ಳುತ್ತೆ. ಅದು ನಿಮ್ಮ ನೆಕ್ಸ್ಟ್ ರೌಂಡಲ್ಲಿ ಸಿಗುವ ಪ್ರಾಬಬಿಲಿಟಿ ಜಾಸ್ತಿ ಆಗುತ್ತೆ. ನೆಕ್ಸ್ಟು ಕೆಲವೊಬ್ರು ಈಗ MCCಗೆ ಹೋಗ್ತಾರೆ. ಸೊ MCCಗೆ ಹೋಗಿದಾಗ ಏನಾಗುತ್ತೆ, MCC ಈಗ ಕೆಲವೊಬ್ರಿಗೆ ನೀಟ್ ಸ್ಟೂಡೆಂಟ್ಸ್ಗೆ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿರುತ್ತೆ. ನೆಕ್ಸ್ಟ್ ರೌಂಡಲ್ಲಿ ಏನಾಗುತ್ತೆ, MCCಗೆ ಕೆಲವೊಬ್ರು ಹೋಗಿದಾಗ ಈಗ ನೀಟ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅವ್ರಿಗೆ ನೆಕ್ಸ್ಟು ಬೇರೆ ಒಂದು ಸೀಟ್ ಅಲಾಟ್ ಆಗುತ್ತೆ. ಆವಾಗ ನೀಟ್ ಸ್ಟೂಡೆಂಟ್ಸ್ಗೆ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿದ್ದಾಗ ಆ ಒಂದು ಇಂಜಿನಿಯರಿಂಗ್ ಸೀಟು ಖಾಲಿ ಇರುತ್ತೆ, ಅದು ನೆಕ್ಸ್ಟು ಇಂಜಿನಿಯರಿಂಗ್ ಆಸ್ಪಿರೆಂಟ್ಗೆ ಅಲಾಟ್ ಆಗುತ್ತೆ. ಅದೇ ರೀತಿ ಕಾಮೆಡ್ಗೆ ಈಗ ಕೆಲವೊಬ್ರಿಗೆ ಎರಡು ಈಗ KA ಕೌನ್ಸಿಲಿಂಗು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಜೊತೆಗೆ ಅಕಾರ್ಡಿಂಗ್ ಟು ಈಗ ನೋಡಿ, ಕಾಮೆಡ್ಗೆ ಮತ್ತು ಈ ಒಂದು KA ಪ್ರೊಸೆಸ್ಸಲ್ಲಿ ಏನು ಡಿಫ್ರೆನ್ಸ್ ಅಂದರೆ ಫೀಸ್ ಡಿಫ್ರೆನ್ಸು. ಸೊ ಕಾಮೆಡ್ಗೆಲ್ಲಿ ನಿಮಗೆ 3.5 ಸಮಥಿಂಗ್ ಬರುತ್ತೆ, 3.5 ಲಕ್ಷ. ಈ ಒಂದು ಇಂಜಿನಿಯರಿಂಗ್ ಫೀಸು ನಿಮ್ಮ KA ಮುಖಾಂತರ ಹೋದರೆ 1,20,000 30,000 ಮುಗಿದೋಗುತ್ತೆ. ಈಗ ಕೆಲವೊಬ್ಬರು ಇಂಜಿನಿಯರಿಂಗಲ್ಲೂ ಪಾರ್ಟಿಸಿಪೇಟ್ ಮಾಡಿ KAಯಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ ಮತ್ತು ಕಾಮೆಡ್ಗಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಕಾಮೆಡ್ಗಲ್ಲಿ ಅವ್ರಿಗೆ ಇಷ್ಟ ಇರೋ ಬ್ರ್ಯಾಂಚು ಇಷ್ಟ ಇರೋ ಕಾಲೇಜ್ ಸಿಕ್ಕಿರುತ್ತೆ, ಬಟ್ KAಯಲ್ಲಿ ಅವರ ರ್ಯಾಂಕ್ ಚೆನ್ನಾಗಿರಲ್ಲ. ಆದ್ದರಿಂದ ಅವ್ರಿಗೆ ಇಷ್ಟ ಇರೋ ಕಾಲೇಜ್ ಸಿಗದಿರಲ್ಲ ಅಥವಾ ಬ್ರ್ಯಾಂಚ್ ಸಿಕ್ಕಿರಲ್ಲ. ಆವಾಗ ಏನು ಮಾಡ್ತಾರೆ, ಅವರು ಕಾಮೆಡ್ಗೆ ಮುಖಾಂತರ ಹೋಗ್ತಾರೆ. ಅವರು ಕೂಡ ಚಾಯ್ಸ್ 4ನ ಸೆಲೆಕ್ಟ್ ಮಾಡ್ಕೊತಾರೆ. ಆವಾಗ ಏನಾಯಿತು, ಇನ್ನೂ ಒಂದು ಸೀಟು ನಿಮಗೆ ಮಿಕ್ತು. ಇದೇ ರೀತಿ ಪ್ರತಿ ಒಂದು ಏನು ಈ ಬೇರೆ ಕೌನ್ಸಿಲಿಂಗ್ ಇರುತ್ತೆ ಎಲ್ಲನೂ ಕೂಡ ನಿಮಗೆ ಅಡ್ವಾಂಟೇಜ್. ಇದಾದಮೇಲೆ ನೆಕ್ಸ್ಟು ಕೆಲವೊಬ್ರು ಡ್ರಾಪ್ ತೊಗೊತಾರೆ. ಏನಕ್ಕೆ ಅಂತ ಹೇಳಿದ್ರೆ
ಹೇಳಿದ್ರೆ ನೆಕ್ಸ್ಟ್ ವರ್ಷ ಮತ್ತೆ ನಾನು ಈ ಒಂದು KCT ಎಕ್ಸಾಮ್ಸ್ನ ಬರೆದು ಮತ್ತೆ ಚೆನ್ನಾಗಿರೋ ಅಂದರೆ ಒಂದೊಳ್ಳೆ ರ್ಯಾಂಕ್ನ ತೊಗೊಂಡು ಅವ್ರಿಗೆ ಬೇಕಾಗಿರೋ ಕಾಲೇಜ್ನ ಜಾಯ್ನ್ ಆಗೋದಕ್ಕೆ ಡ್ರಾಪ್ ತೊಗೊತಾರೆ. ಅವಾಗೇನಾಯಿತು, ಅವ್ರಿಗೆ ಕಾಲೇಜ್ ಸಿಕ್ಕಿದ್ರು ಅವ್ರಿಗೆ ಬೇಡದೇ ಇರೋ ಕಾಲೇಜ್ ಸಿಕ್ಕಿರುತ್ತೆ, ಆದ್ದರಿಂದನೇ ಅವರು ಡ್ರಾಪ್ ತೊಗೊತಾರೆ. ಇವರು ಕೂಡ ಚಾಯ್ಸ್ 4ನ ಸೆಲೆಕ್ಟ್ ಮಾಡ್ಕೊತಾರೆ. ಆವಾಗ ಏನಾಯಿತು, ಈ ಒಂದು ಸೀಟ್ ಕೂಡ ನಿಮಗೆ ಮಿಕ್ತು. ಇದೇ ರೀತಿ ನಿಮಗೆ ಆಲ್ಮೋಸ್ಟ್ ನಿಮಗೆ ಈಗ ಹೇಳಬೇಕು ಅಂತ ಹೇಳಿದ್ರೆ ಟಾಪ್ ಕಾಲೇಜಲ್ಲಿ ವಿತಿನ್ 1000 ನಿಮಗೆ ಇನ್ಕ್ರೀಸ್ ಆಗ್ಬೋದು ರ್ಯಾಂಕು. ಒಂದು ಆ್ಯಾವ್ರೇಜ್ ಕಾಲೇಜಲ್ಲಿ ನಿಮಗೆ 3000, 2000, 5000 ಈ ರೀತಿ ಇನ್ಕ್ರೀಸ್ ಆಗುತ್ತೆ. ನಿಮಗೆ ಒಂದು ಅಂದರೆ ಲೋ ಗ್ರೇಡ್ ಕಾಲೇಜ್ ಅಂದರೆ ಪ್ಲೇಸ್ಮೆಂಟ್ಸು ಓಕೆ ಇರುತ್ತೆ. ಅಂದರೆ ನಾನು ಅದ್ರ ಪ್ಲೇಸ್ಮೆಂಟ್ಸ್ ನೋಡ್ಕೊಂಡು ಹೇಳ್ತಾ ಇರೋದು. ಅಂಥ ಒಂದು ಕಾಲೇಜಲ್ಲಿ ನಿಮಗೆ 30,000 ಇನ್ಕ್ರೀಸ್ ಆಗುತ್ತೆ, 40,000 ಅಪ್ ಟು 50,000 ತನಕ ನಿಮಗೆ ಸೆಕೆಂಡ್ ರೌಂಡಲ್ಲಿ ಇನ್ಕ್ರೀಸ್ ಆಗುತ್ತೆ. ಖಂಡಿತ ನಿಮಗೆ ಸೀಟ್ ಸಿಕ್ಕಿಲ್ವಾ, ನೀವು ಆಪ್ಷನ್ ಲಿಸ್ಟಲ್ಲಿ ಕರೆಕ್ಟಾಗಿ ಕಾಲೇಜ್ನ ಆ್ಯಡ್ ಮಾಡಿದರೆ ನಿಮ್ಗೆ ಖಂಡಿತ ಒಂದು ಒಳ್ಳೆ ಕಾಲೇಜ್ ಸಿಗುತ್ತೆ. ಅದು ನಿಮ್ಮ ಆಪ್ಷನ್ ಎಂಟ್ರಿ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗಿರುವಂಥದ್ದು. ನೆಕ್ಸ್ಟು ನಿಮ್ಮ ಈ ಒಂದು ಕಟ್ ಆಫ್ ಅನ್ನುವಂಥದ್ದು ಯಾವ ರೀತಿ ಇನ್ಕ್ರೀಸ್ ಆಗುತ್ತೆ. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ಗೆ ಇದು ಗೊತ್ತಿರುತ್ತೆ, ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಬಟ್ ಆದ್ರೂ ಪ್ರತಿಯೊಂದು ವೀಡಿಯೋಸಲ್ಲೂ ನೀವು ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಯಾವ ರೀತಿ ಕಟ್ ಆಫು ಇನ್ಕ್ರೀಸ್ ಆಗುತ್ತೆ, ಎಷ್ಟು ಇನ್ಕ್ರೀಸ್ ಆಗುತ್ತೆ. ಅದಕ್ಕಿಂತ ಮುಂಚೆ ನೀವು ಯಾರೆಲ್ಲ ಈಗ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ, ನಿಮಗೆ ಒಂದು ಬೆಸ್ಟ್ ಚಾಯ್ಸ್ ಏನಕ್ಕೆ ಅಂತ ಹೇಳಿದ್ರೆ, ಈಗ ನಿಮಗೆ ಈ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ, ನಿಮಗೆ ಸೆಕೆಂಡ್ ರೌಂಡ್ ನಾನು ಮಾತಾಡ್ತಿರೋದು. ಈಗ ಸೆಕೆಂಡ್ ರೌಂಡಲ್ಲಿ ನಿಮಗೆ PES ಕಾಲೇಜಲ್ಲಿ ES ಸಿಕ್ಕಿದೆ. ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡಬೇಕು, ಈಗ ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಒಂದು ಕಾಲೇಜು ಹೋಲ್ಡ್ ಫಿಕ್ಸು. ನಿಮಗೆ ಈ ಒಂದು ಕಾಲೇಜು ಯಾವಾಗ ಮೇಲ್ಗಡೆ ಇರೋ ಯಾವ ಕಾಲೇಜು ಸಿಗಲಿಲ್ಲ ಅಂದರೆ ಈ ಒಂದು ಕಾಲೇಜ್ ಫಿಕ್ಸು. ಬಟ್ ನೀವು ಫೀಸ್ ಪೇಮೆಂಟ್ ಮಾಡ್ತೀರಾ. ಈ ಒಂದು ಕಾಲೇಜ್ ಸಿಕ್ಕಿದಾಗ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡು ಫೀಸ್ ಪೇಮೆಂಟ್ ಮಾಡ್ತೀರಾ. ಫೀಸ್ ಪೇಮೆಂಟ್ ಮಾಡಿದಾಗ ಏನಾಗುತ್ತೆ, ಈ ಒಂದು ಕಾಲೇಜ್ ನಿಮ್ಗೆ ಫಿಕ್ಸ್ ಆಗಿರುತ್ತಲ್ಲ, ನೆಕ್ಸ್ಟು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ಇರೋ ಕಾಲೇಜಲ್ಲಿ ನಿಮಗೆ ಯಾವ ಕಾಲೇಜ್ ನೀವು ಸಿಕ್ಕಿದ್ರೆ ಹೋಗಲೇಬೇಕು. ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ನಿಮಗೆ ಚಾಯ್ಸೇ ಇಲ್ಲ. ನೀವೇನು ಮಾಡಿ ಅಂತ ಹೇಳಿದ್ರೆ, ಇಲ್ಲಿ ಈಗ ನೋಡಿ BMSಲ್ಲಿ IS ಮಾಡೋದು ಒಂದೇ, RVಲಿ IS ಮಾಡೋದು ಒಂದೇ. ಅಕಸ್ಮಾತ್ ನಿಮಗೆ RVನೇ ಸಿಗಲಿಲ್ಲ ಅಂದರೆ ಅಟ್ಲೀಸ್ಟ್ BMS ಆದರೂ ಸಿಗುತ್ತೆ ನಿಮಗೆ. ಈ ರೀತಿ ನೀವು ಥಿಂಕ್ ಮಾಡಿಕೊಂಡು, ಈಗ ನಿಮ್ಗೆ BMS ಇಷ್ಟ ಇಲ್ಲ, ಮಿಸ್ಸಾಗಿ ಏನಾದರೂ ಹಾಕಿದ್ರಿ ಅಂತ ಹೇಳಿದ್ರೆ ನೀವೇನೂ ಮಾಡೋದಕ್ಕಾಗಲ್ಲ. ನಿಮಗೆ PESಲ್ಲಿ CS ಹೋಯಿತು, BMSಲ್ಲಿ IS ಮಾಡಬೇಕಾಗುತ್ತೆ. ಆದ್ದರಿಂದ ಈ ಒಂದು ಕಾಲೇಜ್ನ ನೀವು ಬೇಡ ಅಂತ ಒಂದು ಸಲ ಅನ್ಸಿದ್ರು ಆ ಒಂದು ಕಾಲೇಜ್ನ ಡಿಲೀಟ್ ಮಾಡ್ಕೊಳ್ಳಿ. ಬಟ್ ಒಂದು ಸಲ ಅಲ್ಲ 100 ಸಲ ಯೋಚನೆ ಮಾಡಿ ಆ ಒಂದು ಕಾಲೇಜ್ ಬೇಕಾ ಬೇಡವಾ ಅಂತ. ಈಗ ನೋಡಿ ಏನಾಗುತ್ತೆ, ಈ ಒಂದು ಕಾಲೇಜ್ ಸಿಕ್ಕಿರುತ್ತಾ, ನೆಕ್ಸ್ಟು ಇವ್ರು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ನಿಮಗೆ ಡೌಟ್ ಇರುತ್ತೆ ಈ ಒಂದು RVಲ್ ಸಿಗುತ್ತಾ CS IS ಅಂತ. ನೀವೇನು ಮಾಡಿ, ನೀವು ಕಣ್ಮುಚ್ಕೊಂಡು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಸಿಕ್ಕೋದು ಬಿಡೋದು ನಿಮ್ಗೆ ಸೆಕೆಂಡ್ರಿ. ಬಟ್ ನೀವು ಆಪ್ಷನ್ ಲಿಸ್ಟ್ನ ಕರೆಕ್ಟಾಗಿ ಇಟ್ಕೋಬೇಕು. ಈಗ ನೋಡಿ BMS ಕಾಲೇಜಲ್ಲಿ ISನ ಡಿಲೀಟ್ ಮಾಡ್ಕೊಳ್ಳಿ. ಏನಕ್ಕೆ, ನಿಮ್ಗೆ ನೋಡಿ CS ನೀವು ಪರ್ಟಿಕ್ಯುಲರಾಗಿ CS ಬ್ರಾಂಚೇ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ RVಲಿ IS ಮಾಡಿದ್ರು ನಡೆಯುತ್ತೆ ಅಂತ ಇರೋರು ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಇದು ಸಿಕ್ಕಿದ್ರೆ RVಲಿ CS ಸಿಗುತ್ತೆ ಅಥವಾ IS ಸಿಗುತ್ತೆ. ಸಿಗಲಿಲ್ವಾ, ಈ ಒಂದು ಸೆಕೆಂಡ್ ರೌಂಡಲ್ಲಿ ಏನು ಸಿಕ್ಕಿರುತ್ತೆ PES ಕಾಲೇಜ್, ಇದೇ ಒಂದು ಕಾಲೇಜ್ ಅಲಾಟ್ ಆಗುತ್ತೆ. ನಿಮಗೆ ಅಲ್ಲಿ ಕಳ್ಕೊಳ್ಳೋದೇನು ಬಂತು, ಸಿಕ್ಕಿದ್ರೆ ಬೆಟರ್ ಕಾಲೇಜ್ ಸಿಗುತ್ತೆ, ಇಲ್ವಾ ನಿಮಗೆ ಸಿಕ್ಕಿರೋ ಕಾಲೇಜೇ ಹೋಲ್ಡಲ್ಲಿರುತ್ತೆ. ಸೊ ಈ ರೀತಿ ಟ್ರಿಕ್ನ ಯೂಸ್ ಮಾಡಿಕೊಂಡು, ಇದು ನಾನು ಸುಮ್ಮನೆ ಎಕ್ಸಾಂಪಲ್ ತೋರಿಸಿದ್ದು ನಿಮಗೆ. ಇದೇ ರೀತಿ ನಿಮ್ಮ ಲಿಸ್ಟು ಬೇರೆ ರೀತಿ ಇರುತ್ತೆ. ಆ ರೀತಿ ನೀವು ನಿಮ್ಮ ಲಿಸ್ಟ್ ನೋಡ್ಕೊಂಡು ನೀವು ಪ್ಲ್ಯಾನ್ ಮಾಡ್ಕೋಬೇಕು. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಚಾಯ್ಸ್ ಇರೋದಿಲ್ಲ. ನೀವು ಏನು ಕಾಲೇಜ್ನ ಆ್ಯಡ್ ಮಾಡಿರ್ತೀರಾ ಅಷ್ಟು ಕಾಲೇಜಲ್ಲಿ ನೀವು ಆಟ ಆಡಬೇಕು. ಅಂದರೆ ನಿಮಗೆ ಸಿಕ್ಕಿದ್ರೆ ಆ ಕಾಲೇಜ್ಗೆ ಹೋಗಲೇಬೇಕು, ಅಡ್ಮಿಷನ್ ಆಗಲೇಬೇಕು, ನಿಮಗೆ ಬೇರೆ ಚಾಯ್ಸೇ ಇಲ್ಲ. ನೆಕ್ಸ್ಟು ಕಟ್ ಆಫು ಯಾವ ರೀತಿ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ, ನಿಮಗೆ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ನೋಡಿ, ಈ ರೀತಿ ನಿಮಗೆ ಎಷ್ಟು 12 ಸೀಟ್ಸ್ ಇದೆ ಅಂತ ಅಂದ್ಕೊಳ್ಳಿ. ಈಗ ಸುಮ್ಮನೆ ಎಕ್ಸಾಂಪಲ್ಗೆ ಹೇಳ್ತಿರೋದು ನಿಮಗೆ 12 ಸೀಟ್ಸಲ್ಲಿ ಫಸ್ಟ್ ರೌಂಡಲ್ಲಿ ನಿಮಗೆ 8 ಸೀಟ್ಸ್ ಫಿಲ್ ಆಯಿತು. ಈಗ ನೋಡಿ, ಫಸ್ಟ್ ರೌಂಡಲ್ಲಿ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡವರು 8 ಸೀಟ್ಸ್ನ ಫಿಲ್ ಮಾಡಿಕೊಂಡ್ರು. ಇನ್ನು 4 ಸೀಟ್ಸು ನಿಮಗೆ ಇನ್ನೂ ರಿಮೈನಿಂಗ್ ಇರುವಂಥದ್ದು ವೇಕೆನ್ಸಿ ಇನ್ನೂ 4 ಸೀಟ್ಸ್ ಇದೆ. ಇವಾಗ ಈ ಒಂದು ಲಾಸ್ಟ್ ಕಟ್ ಆಫ್ ಏನಿರುತ್ತೆ, ಈಗ ನೋಡಿ ಇಲ್ಲಿಂದ ನಿಮ್ಮ ಆ ಒಂದು ಕಾಲೇಜು ಮತ್ತು ಆ ಬ್ರ್ಯಾಂಚ್ ಕಟ್ ಆಫ್ ಎಷ್ಟಿರುತ್ತೆ, ಫಸ್ಟು ಯಾರಿಗೆ ಅಲಾಟ್ ಆಗಿರುತ್ತೆ ಅವರ ಕಟ್ ಆಫ್ 1K ಇರುತ್ತೆ, 1K 2K 3K, ನಾನು ಸುಮ್ಮನೆ ರ್ಯಾಂಡಮಾಗಿ ಹೇಳ್ತಿರೋದು 5K 6K 7K 8K 9K, ಲಾಸ್ಟ್ಗೆ 9K ಅಂದರೆ ಒಂದು 100 ಸ್ಟೂಡೆಂಟ್ಸ್ ಆ ಒಂದು ಕಾಲೇಜ್ನ ಅವರ ಆಪ್ಷನ್ ಲಿಸ್ಟಲ್ಲಿ ಆ್ಯಡ್ ಮಾಡಿರ್ತಾರೆ. ಅವಾಗ ಏನಾಗುತ್ತೆ, ಅದು ರ್ಯಾಂಕ್ ವೈಸು ಮೆರಿಟ್ ವೈಸು ಆ ಒಂದು ಕಾಲೇಜ್ನ ಅಂದರೆ ಅಲಾಟ್ ಮಾಡ್ತಾ ಬರುತ್ತೆ. ಫಸ್ಟು ಈಗ ನೋಡಿ, ಫಸ್ಟು ಆ ಒಂದು ಕಾಲೇಜ್ ಹಾಕಿರೋನು 1,000 ಇದ್ದವನು ರ್ಯಾಂಕು ಆ ಒಂದು ಕಾಲೇಜ್ನ ಆ್ಯಡ್ ಮಾಡಿದ್ದ, ಅವನಿಗೆ ಫಸ್ಟ್ ಅಲಾಟ್ ಆಯಿತು. ನೆಕ್ಸ್ಟು 2,000 ಇರೋನು ಆ್ಯಡ್ ಮಾಡಿದ, ಅಪ್ ಟು ಇಲ್ಲಿ ನೋಡಿ ಎಷ್ಟು 9,000 ತನಕ ಆ್ಯಡ್ ಮಾಡಿದ್ರು. ಸೊ 9,000 ತನಕ ಈಗ ಏನು 9,000 ಓಕೆ 9,000 ಮತ್ತು ಇಲ್ಲಿ ತನಕನೂ ಇರಲಿ 10,000 ಇದು ಸೀಟ್ಸ್, ಈ ಎಲ್ಲ ಸೀಟ್ಸ್ ಫಿಲ್ ಆಯ್ತದೆ ಅಂತ ಅಂದ್ಕೊಳ್ಳಿ. ಈಗ ಏನಾಗುತ್ತೆ, ಇಲ್ಲಿ ಕೆಲವೊಬ್ಬರು ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊತಾರೆ ಮಧ್ಯದಲ್ಲಿ. ಸೊ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊತಾರೆ ಒಂದೆರಡು ಸೀಟು, ಇಲ್ಲಿ 10K 11K 12K 13K, ಇಲ್ಲಿ ಮಧ್ಯದಲ್ಲೆಲ್ಲೋ 1-2 ಸೀಟ್ಸು. ಈಗ ನೋಡಿ ಇದು 2 ಸೀಟ್ಸು ಫಿಲ್ ಆಗಲಿಲ್ಲ. ಏನಕ್ಕೆ, ಅವರು ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರು, ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡ್ರು. ನೆಕ್ಸ್ಟು ಏನಾಗುತ್ತೆ ನೋಡಿ, ಈಗ ಎಲ್ಲಿಗೆ ಬಂದು ನಿಂತಿತ್ತು ಈ ಒಂದು ಕಟ್ ಆಫು,
ನಿಮಗೆ 11,000 13,000 ನಿಂತಿತ್ತು ಫಸ್ಟ್ ರೌಂಡಲ್ಲಿ 13,000 ಆಗಿತ್ತು ಈ ಒಂದು ಕಟ್ ಆಫು. ನೆಕ್ಸ್ಟು ಏನಾಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟು ಈ ಒಂದು 13,000 ಆದಮೇಲೆ ಆ ಒಂದು ಕಾಲೇಜ್ನ ಯಾರು ಆ್ಯಡ್ ಮಾಡಿದ್ರು, ಈಗ ನೋಡಿ 13,000 ಆದಮೇಲೆ ಡೈರೆಕ್ಟಾಗಿ 20,000 ಇರೋನು ಈ ಒಂದು ಕಾಲೇಜ್ನ ಅವರ ಲಿಸ್ಟಲ್ಲಿ ಆ್ಯಡ್ ಮಾಡಿದರು. ಅವಾಗ ಇದೆರಡು ಸೀಟ್ಸ್ ಫಿಲ್ ಆಗಿಲ್ಲ. ಫಸ್ಟ್ ಎಷ್ಟಾಗುತ್ತೆ 20K ಫಿಲ್ ಆಗುತ್ತೆ. 20,000 ಇರೋನಿಗೆ ಫಸ್ಟ್ ಪ್ರಿಯಾರಿಟಿ. ಸೊ ಈ ಒಂದು ಕಾಲೇಜ್ ಅವ್ನಿಗೆ ಅಲಾಟ್ ಆಯಿತು. ನೆಕ್ಸ್ಟು 30K ಇರೋನು 20K ಆದಮೇಲೆ ನೆಕ್ಸ್ಟ್ ಯಾರು ಆ್ಯಡೇ ಮಾಡಿಲ್ಲ. ಆವಾಗ 30K ಇರೋನು ಈ ಒಂದು ಕಾಲೇಜ್ನ ಆ್ಯಡ್ ಮಾಡ್ತಾನೆ. ಆವಾಗ ಏನಾಗುತ್ತೆ, ಈ ಒಂದು ಕಾಲೇಜ್ ಕಟ್ ಆಫು 30Kಗೆ ನಿಲ್ಲುತ್ತೆ. ಫಸ್ಟ್ ರೌಂಡಲ್ಲಿ ಎಷ್ಟಿತ್ತು 13K ಇತ್ತು. ನೆಕ್ಸ್ಟು 13Kಯಿಂದ 20K ತನಕ ಯಾವನೂ ಆ್ಯಡ್ ಮಾಡಿಲ್ಲ ಆ ಒಂದು ಕಾಲೇಜ್ನ. ಅದಾದಮೇಲೆ 20ಇಂದ 30K ಅಂದರೆ 20ಇಂದ 30K ತನಕ ನೆಕ್ಸ್ಟ್ ಯಾರೂ ಆ್ಯಡ್ ಮಾಡಿಲ್ಲ. ಡೈರೆಕ್ಟಾಗಿ 30K ಇರೋನು ಆ ಕಾಲೇಜ್ನ ಆ್ಯಡ್ ಮಾಡಿದ. ಆವಾಗ ಏನಾಗುತ್ತೆ, ಸೆಕೆಂಡ್ ರೌಂಡಲ್ಲಿ ಈ ಒಂದು ಕಾಲೇಜ್ ಕಟ್ ಆಫು 30Kಗೆ ಬಂದು ನಿಲ್ಲುತ್ತೆ. ಈ ರೀತಿ ಕಾಲೇಜ್ ಕಟ್ ಆಫು ವೇರಿ ಆಗುವಂಥದ್ದು. ಇದನ್ನು KEA ಅವರಾಗಲಿ ಅಥವಾ ನೆಕ್ಸ್ಟು ಸ್ಟೂಡೆಂಟ್ಸು ಏನು ಈ ವರ್ಷ ಟಫ್ ಇತ್ತು ಎಕ್ಸಾಮು ಅದ್ರ ಮೇಲೆ ಏನೂ ಡಿಪೆಂಡ್ ಆಗಿರುವಂಥದ್ದಿಲ್ಲ. ಜಸ್ಟು ಆ ಒಂದು ಕಾಲೇಜ್ಗೆ ಎಷ್ಟು ಸ್ಟೂಡೆಂಟ್ಸು ಅವರ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಂಡಿರ್ತಾರೆ ಈ ಒಂದು ಫ್ಯಾಕ್ಟರ್ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗಿರುವಂಥದ್ದು. ಸೊ ರ್ಯಾಂಕು ಕಟ್ ಆಫ್ ಯಾವ ರೀತಿ ವೇರಿ ಆಗುತ್ತೆ ಇದ್ರ ಬಗ್ಗೆ ಒಂದು ಐಡಿಯಾ ಬಂತು ಅಂತ ಅನ್ಕೊತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ಕೊಡ್ತೀನಿ ಅಥವಾ ನಿಮಗೆ ಸಪ್ರೇಟು ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ.